ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಸದಾ ಕಾಲಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ, ಅಪ್ಪ ತಂದೆಯೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಪವಿತ್ರ ಆತ್ಮರೇ ವಂದನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಆರಾಧನೆ, ಪವಿತ್ರ ಆತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ, ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ, ನಿಮ್ಮ ಶ್ವಾಸವನ್ನು ಊದಿರಿ, ನವಜೀವನವು ಉತ್ಪನ್ನವಾಗುವುದು, ಭೂಮಿಯು ಹೊಸದಾಗುವುದು. ಓ ಪವಿತ್ರ ಆತ್ಮರೇ ಬನ್ನಿರಿ, ನನ್ನನ್ನು ಶುದ್ಧೀಕರಿಸಲು ಬನ್ನಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಈ ಲೋಕವನ್ನು ಶುದ್ಧೀಕರಿಸಿರಿ. ಈ ಲೋಕದ ಸರ್ವ ಜನತೆಯನ್ನು ಶುದ್ಧೀಕರಿಸಿರಿ. ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ. ನನ್ನ ವಿಚಾರಣೆಯನ್ನು ಶುದ್ಧೀಕರಿಸಿರಿ. ನನ್ನ ವಿಚಾರಣೆಯ ಭಕ್ತಾದಿಗಳನ್ನು ಶುದ್ಧೀಕರಿಸಿರಿ. ನನ್ನ ಊರಿನಲ್ಲಿ ವಾಸ ಮಾಡುವವರನ್ನು ಶುದ್ಧೀಕರಿಸಿರಿ. ನನ್ನ ನೆರೆಹೊರೆಯವರನ್ನು ಶುದ್ಧೀಕರಿಸಿರಿ. ನನ್ನ ಬಂಧು ಬಳಗದವರನ್ನು ಶುದ್ಧೀಕರಿಸಿರಿ. ನನ್ನನ್ನು ಪ್ರೀತಿಸುವವರನ್ನು ಶುದ್ಧೀಕರಿಸಿರಿ. ನನ್ನನ್ನು ದ್ವೇಷಿಸುವವರನ್ನು ಶುದ್ಧೀಕರಿಸಿರಿ. ನನ್ನ ಮಿತ್ರರನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ನನ್ನನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿರಿ. ನಿಮಗೆ ಮೆಚ್ಚುಗೆಯಾಗಿ ನಾನು ಬಾಳುವಂತೆ ಮಾಡಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ.
ಓ ಪವಿತ್ರ ಆತ್ಮರೇ ಬನ್ನಿರಿ. ಓ ಪವಿತ್ರ ಆತ್ಮರೇ ಬನ್ನಿರಿ. ದಾಹಗೊಂಡಿರುವ ನನ್ನಲ್ಲಿ ಬನ್ನಿರಿ. ದಾಹಗೊಂಡಿರುವ ಸರ್ವರಲ್ಲಿ ಬನ್ನಿರಿ. ಎಲ್ಲ ಯಾಚಕ ವರ್ಗದವರನ್ನು ಶುದ್ಧೀಕರಿಸಿರಿ. ಎಲ್ಲ ಕನ್ಯಾಸ್ತ್ರೀಯರನ್ನು ಶುದ್ಧೀಕರಿಸಿರಿ. ಎಲ್ಲ ಸಭಾಪಾಲಕರು, ಪಾಸ್ಟರ್ಸ್, ಮಿಷನರಿಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಶುದ್ಧೀಕರಿಸಿರಿ. ಆಳುವವರನ್ನು, ಅಧಿಕಾರಿಗಳನ್ನು ಶುದ್ಧೀಕರಿಸಿರಿ. ಓ ಪವಿತ್ರ ಆತ್ಮರೇ ಈ ಲೋಕವನ್ನು ಶುದ್ಧೀಕರಿಸಿರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳನ್ನು ಶುದ್ಧೀಕರಿಸಿರಿ. ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳ ಕುಟುಂಬಗಳನ್ನು ಶುದ್ಧೀಕರಿಸಿರಿ. ಆನ್ಲೈನ್ ಮೂಲಕವಾಗಿ ಪ್ರಾರ್ಥಿಸುವವರನ್ನು ಶುದ್ಧೀಕರಿಸಿರಿ. ಯೂಟ್ಯೂಬ್ಗಳ ಮೂಲಕವಾಗಿ ಪ್ರಾರ್ಥಿಸುವವರನ್ನು ಶುದ್ಧೀಕರಿಸಿರಿ. ಫೇಸ್ಬುಕ್ಗಳ ಮೂಲಕವಾಗಿ ಪ್ರಾರ್ಥಿಸುವವರನ್ನು ಶುದ್ಧೀಕರಿಸಿರಿ. ಪ್ರಾರ್ಥನೆಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಶುದ್ಧೀಕರಿಸಿ. ಓ ಪವಿತ್ರ ಆತ್ಮರೇ ಶುದ್ಧೀಕರಿಸಿರಿ. ದೂಷಣೆ, ನಿಂದನೆಗಳಲ್ಲಿರುವವರನ್ನು ಶುದ್ಧೀಕರಿಸಿರಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳು ರಾಜ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸುವಂತೆ ನೀವು ಅನುಗ್ರಹಿಸಿದ್ದೀರಿ ರಾಜ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಪ್ರತಿದಿನದಲ್ಲಿ ನಿಮ್ಮ ಮುಂದೆ ನಾವು ಕುಳಿತುಕೊಳ್ಳುತ್ತೇವೆ ರಾಜ. ಪ್ರತಿದಿನದಲ್ಲಿ ಸತತವಾಗಿ ನಾವು ಪ್ರಾರ್ಥಿಸುವಂತೆ ನೀವು ನಮ್ಮ ತುಟಿಗಳನ್ನು ತೆರೆದಿದ್ದೀರಿ ರಾಜ, ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳು ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ಸ್ವಾಮಿ ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ಳುವಂತೆ ಈ ಲೋಕವನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥೆಯಾದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಸ್ವರ್ಗೀಯ ಯಾತ್ರೆಯ ಅಂಗಾಂಗಗಳಾಗಿರುವ ನಾವೆಲ್ಲರೂ ಈ ಲೋಕಕ್ಕಾಗಿ ಪ್ರಾರ್ಥಿಸುವಾಗ ಸ್ವಾಮಿ ಒಬ್ಬರ ಕಣ್ಣೀರು, ಭಾರ, ವೇದನೆ, ದುಃಖ, ಯಾತನೆ ಎಲ್ಲವನ್ನ ನಿಮಗೆ ಒಪ್ಪಿಸಿಕೊಡುತ್ತೇವೆ ರಾಜ. ಪ್ರಾರ್ಥಿಸಲಾಗದೇ ಇರುವಂತಹ ಬಲಹೀನತೆಯ ದೇಹವುಳ್ಳವರನ್ನ, ಬಲಹೀನತೆಯ ಸ್ವಭಾವವುಳ್ಳವರನ್ನ ನಿಮಗೆ ಸಮರ್ಪಿಸಿಕೊಳ್ಳುತ್ತೇನೆ ರಾಜ. ಕರುಣೆ ತೋರಿ, ದಯೆ ತೋರಿದೆ ಸ್ವಾಮಿ. ಇಂದು ವಿಶೇಷವಾಗಿ ಮರಣಾವಸ್ಥೆಯಲ್ಲಿರುವವರನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಮರಣಾವಸ್ಥೆಯಲ್ಲಿರುವಂಥ ಒಂದೊಂದು ಮಕ್ಕಳನ್ನು ಆಶೀರ್ವದಿಸಿರಿ ರಾಜ. ಸ್ವಾಮಿ, ವೈದ್ಯರು ಹೇಳುತ್ತಾ ಇದ್ದಾರೆ ಸ್ವಾಮಿ, ನೀವಲ್ಲ ಸ್ವಾಮಿ, ವೈದ್ಯರು ಹೇಳುತ್ತಾ ಇದ್ದಾರೆ ಸ್ವಾಮಿ, ಇನ್ನು 1 ತಾಸಿನಲ್ಲಿ, ಇನ್ನು 1 ದಿನದಲ್ಲಿ, ಇನ್ನು 2 ದಿನದಲ್ಲಿ ಸತ್ತು ಹೋಗುತ್ತಾರೆ ಎಂಬುದಾಗಿ. ಸ್ವಾಮಿ, ಎಷ್ಟೋ ಜನ ಕೋಮಾ ಸ್ಟೇಜಲ್ಲಿ ಮರಣಾವಸ್ಥೆಯಲ್ಲಿದ್ದಾರೆ ರಾಜ. ಎಷ್ಟೋ ಜನ ವೆಂಟಿಲೇಟರ್ ಅಲ್ಲಿ ಕೊನೆ ಉಸಿರೆಳೆಯುತ್ತಾ ಇದ್ದಾರೆ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಹೋಗಿಬಿಡಬಹುದು ಎಂದು ಹೇಳುತ್ತಾ ಇದ್ದಾರೆ ಸ್ವಾಮಿ. ಇನ್ನೆಷ್ಟೋ ಜನ ಈ ಕ್ಷಣ ವಿಷದ ಬಾಟಲ್ ಅನ್ನು ಇಟ್ಟುಕೊಂಡು ಅಥವಾ ನೇಣು ಬಿಗಿದುಕೊಳ್ಳಲು ಅಥವಾ ಯಾವುದಾದರೂ ಒಂದು ದುರ್ಮರಣಕ್ಕೆ ದುರಾಲೋಚನೆಯಿಂದ ಸಿಕ್ಕಿಕೊಳ್ಳುತ್ತಾ ಇನ್ನು ಕ್ಷಣಾರ್ಥದಲ್ಲಿ ಮರಣ ಹೊಂದುತ್ತೇನೆ ಎಂದು ಹೇಳುವವರನ್ನ ಯೇಸು ನಿಮ್ಮ ರಕ್ತದಿಂದ ಈ ಕ್ಷಣ ಶುದ್ಧೀಕರಿಸಿರಿ ರಾಜ. ಅವರ ಮನಸ್ಸು ಬದಲಾವಣೆ ಆಗಲಿ ರಾಜ, ಅವರ ಆತ್ಮ ರಕ್ಷಣೆ ಹೊಂದಲಿ ರಾಜ. ನಿನ್ನ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಅವರ ಆ ಆತ್ಮಹತ್ಯೆಯ ಚಿಂತೆ ಈ ಕ್ಷಣ ನಿಮ್ಮ ನಾಮದಲ್ಲಿ ಬದಲಾವಣೆ ಆಗಲಿ ರಾಜ.
ಸ್ವಾಮಿಗೆ ಮರಣಾವಸ್ಥೆಯಲ್ಲಿರುವಂಥವ್ರನ್ನ, ಕೊನೆಯ ಗಳಿಗೆ ಎಂದು ಸಂಸ್ಕಾರದೊಂದಿಗೆ ಇರುವಂಥ ಮಕ್ಕಳನ್ನ, ಯುವತಿಯರಾಗಿರುವವರನ್ನ, ಕುಟುಂಬ ಜೀವಿತದಲ್ಲಿ ಸಮಸ್ಯೆಗಳಿಂದ, ಗೊಂದಲಗಳಿಂದ ನಾನು ಸತ್ತು ಹೋಗುತ್ತೇನೆ, ಇನ್ನು ನನಗೆ ಬೇಡ ಎಂದು, ಇಂದು ನಾನು ಸಾಯಬೇಕೆಂದು ತೀರ್ಮಾನಿಸಿರುವವರನ್ನ ನಿಮ್ಮ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ರಾಜ. ಕರುಣಿಸಿರಿ ಸ್ವಾಮಿ. ಇನ್ನೂ ಸ್ವಲ್ಪ ಕಾಲ, ಇನ್ನು ತುಸು ಕಾಲ ಅವರು ಪರಿವರ್ತನೆಯೊಂದಿಗೆ, ಶುದ್ಧತೆಯೊಂದಿಗೆ ಜೀವಿಸುವಂತೆ ಮಾಡಿರಿ ರಾಜ. ಇನ್ನೆಷ್ಟು ಜನ ಅವಮಾನವನ್ನು ಸಹಿಸಲಾಗದೆ ಇರುವ ಕೆಲಸವನ್ನು ಕಳೆದುಕೊಂಡ ಕಾರಣ, ಸಾಲಗಳನ್ನು ಮಾಡಿಕೊಂಡ ಕಾರಣ, ಈಗ ಈ ರಾತ್ರಿ ವಿಷ ಸೇವನೆ ಮಾಡಲು ಯತ್ನಿಸಿದ್ದಾರೆ, ಅಥವಾ ವಿಷ ಸೇವನೆ ಮಾಡಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ, ನೀರುಗಳಲ್ಲಿ ಬೀಳುವುದು ಸಾಯಬೇಕೆಂದು ತೀರ್ಮಾನಿಸಿ ಓಡುತ್ತಾ ಇದ್ದಾರೆ. ರಕ್ಷಿಸಲ್ಪ ಸ್ವಾಮಿ, ಅವರಿಗೆ ರಕ್ಷಣೆಯನ್ನು ಕೊಡಿರಿ ರಾಜ, ಅವರಿಗೆ ಹೊಸ ಜೀವವನ್ನು ಕೊಡಿರಿ ರಾಜ. ಅವರು ತಮ್ಮ ಸಾಲಗಳಿಂದ ಬಿಡುಗಡೆ ಹೊಂದುವಂತೆ, ತಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಹೊಂದುವಂತೆ ಅನುಗ್ರಹಿಸಿರಿ ರಾಜ. ಎಷ್ಟೋ ಜನ ತಂದೆ ತಾಯಿಯಂದಿರು ತನ್ನ ಮಕ್ಕಳು ಊಟವನ್ನು ಕೊಡದ ಕಾರಣ, ಸಾಕದ ಕಾರಣ, ಸೊಸೆಯಂದಿರ ಕ್ರೂರತನದ ಕಾರಣ, ತನ್ನ ಮಕ್ಕಳು ಪ್ರೀತಿಸಿದ ಮಕ್ಕಳು, ಸಾಕಿ ಸರಿಯದ ಮಕ್ಕಳು ಮತ್ತೊಬ್ಬರೊಡನೆ ಓಡಿ ಹೋದ ಕಾರಣ ಸಾಯಬೇಕೆಂದು ತೀರ್ಮಾನಿಸಿ ಈ ಕ್ಷಣ ಗೊಂದಲಕ್ಕೊಳಗಾಗಿದ್ದಾರೆ ಸ್ವಾಮಿ. ಅವರನ್ನು ಮುಟ್ಟಿರಿ ಸ್ವಾಮಿ ದೇವ, ಅವರಿಗೆ ಸಾಂತ್ವನನ್ನು ಕೊಡಿರಿ ರಾಜ. ಅವರು ಈ ಲೋಕದಲ್ಲಿ ಸಾಯದೆ ನಿಮ್ಮ ಪರಿಶುದ್ಧ ನಾಮದಲ್ಲಿ ಅವರ ಜೀವನವನ್ನು ಜಯಿಸಿ ಬಾಳುವಂತೆ ಮಾಡಿರಿ ರಾಜ. ಮಾತ್ರ ಸ್ವಾಮಿ, ಎಷ್ಟೋ ಜನ ಯಾಜಕರು ಸಹ, ಕನ್ಯಾಸ್ತ್ರೀಯರು, ಶುಭ ಸಂದೇಶ ಸಾರುವವರು ಸಹ ಯಾವುದೋ ಒಂದು ಕೆಟ್ಟ ಬಲಹೀನತೆಗಳಿಂದ ಸಾಯಲು ತೀರ್ಮಾನಿಸಿರಬಹುದು ರಾಜ. ನಿಮ್ಮ ಪರಿಶುದ್ಧ ರಕ್ತದ ಸಂರಕ್ಷಣೆಯನ್ನು ಅವರಿಗೆ ಕೊಡಿರಿ ರಾಜ. ಹೀಗೆ ಮರಣಾವಸ್ಥೆಯಲ್ಲಿರುವವರನ್ನ, ಈ ಕೊನೆಯ ಕ್ಷಣದಲ್ಲಿ ಇನ್ನೇನು ಸತ್ತು ಹೋಗುತ್ತಾರೆ ಎಂದು ಹೇಳುತ್ತಿರುವವರನ್ನ, ಅತೀವ ರೋಗಾವಸ್ಥೆಯಲ್ಲಿ ವೆಂಟಿಲೇಟರ್ನಲ್ಲಿರುವವರನ್ನ ಯೇಸುವೇ ನಿಮ್ಮ ಪರಿಶುದ್ಧ ರಕ್ತವನ್ನು ಚಿಮುಕಿಸಿ ನಿಮ್ಮ ಕರುಣೆ ತೋರಿ ಅವರನ್ನು ಜೀವಿಸುವಂತೆ, ಇನ್ನೂ ಸ್ವಲ್ಪ ಕಾಲ ಜೀವಿಸಿ ನಿಮ್ಮ ಮಹಿಮೆಗಾಗಿ ಜೀವಿಸುವಂತೆ ಮಾಡಿರಿ ಎಂದು ಪಿತ, ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುವಾಗ, ಒಂದು ಪಕ್ಷ ನಿಮ್ಮ ಚಿತ್ತಕ್ಕನುಸಾರವಾಗಿ ಅವರು ಈ ಲೋಕದ ಯಾತ್ರೆಯನ್ನ ಬಿಟ್ಟು ಸ್ವರ್ಗ ರಾಜ್ಯವನ್ನು ಸೇರಬೇಕೆಂದಿದ್ದರೆ ಅವರಿಗೆ ಒಂದು ಒಳ್ಳೆಯ ಮರಣವನ್ನು ಕೊಟ್ಟು ನಿಮ್ಮ ಸ್ವರ್ಗ ರಾಜ್ಯದಲ್ಲಿ ಸೇರಿಸಿಕೊಳ್ಳಿ ರಾಜ. ಅವರೆಲ್ಲರ ಪಾಪಗಳನ್ನು ಕ್ಷಮಿಸಿ ಅಮರ ರಾಜ್ಯಕ್ಕೆ ಕರೆದುಕೊಳ್ಳಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಗೆ ಒಂದಾಗೋಣ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಅಪ್ಪ ತಂದೆ, ಈ ದಿನವನ್ನು ನನಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ನಾವು ನಿಮ್ಮ ನಾಮಸ್ಮರಣೆಯನ್ನು ಮಾಡಲು, ನಿಮ್ಮನ್ನು ಸ್ತುತಿಸಲು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮನ್ನು ದಿನವಿದು ಕಾಯುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ ತಂದೆ, ನೀವು ನಮ್ಮನ್ನು ಸಂರಕ್ಷಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ ತಂದೆ, ಪ್ರಾರ್ಥಿಸಲು ನಮಗೆ ಕಲಿಸಿಕೊಟ್ಟಿದ್ದೀರಲ್ಲ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ ತಂದೆ, ನಮ್ಮ ಕುಟುಂಬದ ಒಡೆಯರಾಗಿ, ನಮ್ಮನ್ನು ಕುಟುಂಬದ ನ್ಯಾಯಾಧೀಶರಾಗಿ ನೀವು ನಮ್ಮನ್ನು ಮುನ್ನಡೆಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ ತಂದೆ, ನಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನವನ್ನು ನೀಡುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಾವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಶಾಂತಿ ಸಮಾಧಾನವನ್ನು ನೀಡುತ್ತಿರುವುದಕ್ಕಾಗಿ ಸ್ತೋತ್ರ. ನಮ್ಮ ಎಲ್ಲರಿಗೂ ಆರೋಗ್ಯ ಭಾಗ್ಯವನ್ನು ಕೊಟ್ಟಿದ್ದೀರಲ್ಲಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಯಾವುದೇ ದುಷ್ಟ ಶಕ್ತಿ ನಮ್ಮನ್ನು ಕಾಣದಂತೆ ಪ್ರತಿದಿನವೂ ನಮ್ಮನ್ನು ಕಾದು ಸಂರಕ್ಷಿಸುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರ. ನಮಗೆ ಒಳ್ಳೆಯ ಗಾಳಿ ಬೆಳಕನ್ನು ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ. ಯಾವುದೇ ಕಾರಣಕ್ಕೂ ನಾವು ಸೋತು ಹೋಗದಂತೆ ನಮ್ಮನ್ನು ಕಾದು ಸಂರಕ್ಷಿಸುತ್ತಿರುವುದಕ್ಕಾಗಿ ಸ್ತೋತ್ರ ತಂದೆ. ಅಪ್ಪ ತಂದೆ, ನಮ್ಮ ನೆರೆಯವರಿಗಾಗಿ ನಿಮಗೆ ಸ್ತೋತ್ರ ತಂದೆ. ನಾವು ಪ್ರಾರ್ಥನೆಯಿಂದ ದೂರ ಕರೆಯದಂತೆ ಕಾದು ಸಂರಕ್ಷಿಸುತ್ತಿರಲ್ಲ ತಂದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ತಂಡವನ್ನು, ಈ ಪ್ರಾರ್ಥನಾ ತಂಡವನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥನೆಯನ್ನು ಮಾಡಲು ಕರೆ ನೀಡುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಸ್ವರ್ಗೀಯ ಆಸೆಯ ಮುಖಾಂತರ ಪ್ರಾರ್ಥಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ ತಂದೆ, ನೀವು ಕೊಟ್ಟಂತಹ ಎಲ್ಲ ಸಹಾಯಕ್ಕಾಗಿ ನಿಮಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ
ನಾವೆಲ್ಲರೂ ಒಂದೇ ಕುಟುಂಬವಾಗಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಆಮೇನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಕಣ್ಣೀರಿನಿಂದ ನಾ ಬಂದೆನು, ಶ್ರೀಯೇಸು ಪಾದಕ್ಕೆ ಕ್ಷಮೆಯಾಚಿಸಿ. ಕಣ್ಣೀರಿನಿಂದ ನಾ ಬಂದೆನು, ಶ್ರೀಯೇಸು ಪಾದಕ್ಕೆ ಕ್ಷಮೆಯಾಚಿಸಿ. ತಪ್ಪಿ ಹೋದ ಮಗನಂತೆ ನಾನಿದ್ದೆನು, ಪಾಪದ ಕೂಳನ್ನು ಉಣುತ್ತಿದ್ದೆನು. ತಪ್ಪಿ ಹೋದ ಮಗನಂತೆ ನಾನಿದ್ದೆನು, ಪಾಪದ ಕೂಳನ್ನು ಉಣುತ್ತಿದ್ದೆನು. ದೇವರಿಂದ ದೂರಾಗಿ ನರಕದ ಹಾದಿಯಲ್ಲಿ ನಾನಿದ್ದೆನು. ದೇವರಿಂದ ದೂರಾಗಿ ನರಕದ ಹಾದಿಯಲ್ಲಿ ನಾನಿದ್ದೆನು. ಕಣ್ಣೀರಿನಿಂದ ನಾ ಬಂದೆನು, ಶ್ರೀ ಯೇಸು ಪಾದಕ್ಕೆ ಕ್ಷಮೆಯಾಚಿಸಿ. ಭಾರವಾದ ಹೊರೆಯನ್ನು ಹೊತ್ತುಕೊಂಡು ನಿಂತ್ರೋಜ ಬಳಿಗೆ ನಾ ಬಂದೆನು. ತೂಕದಿಂದ ಕೃಷಿತನಾಗಿ ಬೆಂಡಾಗಿ ಬರಲಿ ನಾ ಬಂದೆನು. ಕಣ್ಣೀರಿನಿಂದ ನಾ ಬಂದೆನು, ಶ್ರೀ ಯೇಸು ಪಾದಕ್ಕೆ ಕ್ಷಮೆಯಾಚಿಸಿ. ಪ್ರಭುವನ್ನು ಆರಾಧಿಸೋಣ. ಪೂರ್ಣ ಮನಸ್ಸಿನಿಂದ, ಆತ್ಮದಿಂದ, ಹೃದಯದಿಂದ, ಶಕ್ತಿಯಿಂದ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳುತ್ತಾ ಹೃದಯಪೂರ್ವಕವಾಗಿ, ವಿಶ್ವಾಸಪೂರ್ವಕವಾಗಿ ಸ್ವರ್ಗದ ರಾಜಾದಿರಾಜರನ್ನ, ದೇವಾದಿದೇವರನ್ನ, ಪರಿಶುದ್ಧಾತ್ಮರನ್ನ ಆರಾಧಿಸೋಣ. ಆರಾಧನೆ ಸ್ವಾಮಿ, ಆರಾಧನೆ ಸ್ವಾಮಿ, ಆರಾಧನೆ ದೇವರೇ. ಅಪ್ಪ ತಂದೆಯೇ, ನಿಮಗೆ ಆರಾಧನೆ. ನಿತ್ಯವೂ 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 ನಿತ್ಯ ಕಾಲಕ್ಕೂ ನಿಮಗೆ ಆರಾಧನೆ. ಸ್ತೋತ್ರ ಸ್ತೋತ್ರ, ವಂದನೆ ಸ್ವಾಮಿ, ಸ್ತೋತ್ರ ರಾಜ. ಆರಾಧನೆ ಆರಾಧನೆ ಯೇಸುವೇ, ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. Hallelujah, 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 hallelujah. Oh hallelujah, hallelujah, hallelujah. Oh hala 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 hala. ಯೇಸುವೇ ನಿಮಗೆ ಆರಾಧನೆ, ಯೇಸುವೇ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ. ನನ್ನ ಮನಸ್ಸು, ನನ್ನ ಆತ್ಮ ಹೃದಯದಿಂದ ನಿಮಗೆ ಸ್ತುತಿ ಸ್ತೋತ್ರ ಮಹಿಮೆ ಸ್ವಾಮಿ. ಯೇಸುವೇ ಆರಾಧನೆ 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 ಆರಾಧನೆ. ಯೇಸುವೇ ಮಹಿಮೆ 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 ಸ್ತೋತ್ರ. ಯೇಸುವೇ 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 ಕೃತಜ್ಞತೆ. ಅಪ್ಪ ತಂದೆಯೇ, ಅಪ್ಪ ತಂದೆಯೇ ಸ್ತೋತ್ರ. ಓ ರಾಜಾದಿರಾಜರೇ, ದೇವಾದಿ ದೇವರೇ ಸ್ತೋತ್ರ. ಓ ಮಹಿಮೆಯ ಕರ್ತರೇ ಸ್ತೋತ್ರ. ಓ ಕರುಣೆಯ ಕರ್ತರೇ ಸ್ತೋತ್ರ. ಓ ಜೀವಂತ ದೇವರೇ ಸ್ತೋತ್ರ. ಓ
ಓ ಅಲ್ಲೇಲುಯ, ಅಲ್ಲೇಲುಯ. ಓ ಅಲ್ಲೇಲುಯ, ಅಲ್ಲೇಲುಯ. ಓ ಅಲ್ಲೇಲುಯ, ಅಲ್ಲೇಲುಯ. ಯೇಸುವೆ ಆರಾಧನೆ, ಆರಾಧನೆ. ಯೇಸುವೆ ನಿತ್ಯವೂ ಆರಾಧನೆ, ಆರಾಧನೆ. ಓ ಯೇಸುವೆ ನಿತ್ಯ ಕಾಲಕ್ಕೂ ಆರಾಧನೆ, ಆರಾಧನೆ. ಓ ಪರಿಶುದ್ಧ ಜೀವ ಜಲವೇ ಆರಾಧನೆ, ಆರಾಧನೆ. ಓ ಕರುಣೆಯ ಕರ್ತರೆ ಆರಾಧನೆ, ಆರಾಧನೆ. ಆರಾಧನೆ, ಆರಾಧನೆ. ಅಲ್ಲೇಲುಯ, ಆರಾಧನೆ. ಅಲ್ಲೇಲುಯ, ಸ್ತುತಿ ಸ್ತೋತ್ರ ಮಹಿಮೆ. ಯೇಸುವೆ, ಯೇಸುವೆ, ಯೇಸುವೆ. ಅಪ್ಪ ತಂದೆಯೇ, ಅಪ್ಪ ತಂದೆಯೇ. ಓ ಪವಿತ್ರ ಆತ್ಮರೇ, ಕೋಟಿ 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 ಸ್ತೋತ್ರ, ಆರಾಧನೆ. ಬಿಲಿಯಾಂತರ ಬಿಲಿಯಾಂತರ ದಶಕೋಟಿ ಸಾವಿರ ಸಾವಿರ ಬಿಲಿಯಾಂತರ ಕೋಟಿ ಆರಾಧನೆ. ನಿತ್ಯವೂ ನಿಮಗೆ ಆರಾಧನೆ, ಆರಾಧನೆ, ಆರಾಧನೆ. ಓ ದೇವ ನಿಮಗೆ ಆರಾಧನೆ, ಆರಾಧನೆ, ಆರಾಧನೆ. ಓ ಕರುಣೆಯ ಕರ್ತರೇ ನಿಮಗೆ ಆರಾಧನೆ, ಆರಾಧನೆ, ಆರಾಧನೆ. ಸರ್ವಶ್ರೇಷ್ಠರಾಗಿರುವ ಸ್ವಾಮಿ ನಿಮಗೆ ಆರಾಧನೆ, ಆರಾಧನೆ. ನಿತ್ಯವೂ ಆಗಿರುವ ದೇವರೇ ನಿಮಗೆ ಆರಾಧನೆ. ಸತ್ಯವೂ ಆಗಿರುವ ದೇವರೇ ನಿಮಗೆ ಆರಾಧನೆ. ಕರುಣಾಕರರಾದ ದೇವರೇ ನಿಮಗೆ ಆರಾಧನೆ. ಮಹೋನ್ನತ ಸ್ವಾಮಿಯೇ ನಿಮಗೆ ಆರಾಧನೆ. ಶಿವವು ಶಿವದಾತರು ಆಗಿರುವಾತನೇ ನಿಮಗೆ ಆರಾಧನೆ. ಸತ್ಯವು ಸತ್ಯ ನಾಯಕರಾಗಿರುವವರೇ ನಿಮಗೆ ಆರಾಧನೆ. ಅಪ್ಪ ತಂದೆ ನಿಮಗೆ ಆರಾಧನೆ. ಓ ಯೇಸುವೆ ನಿಮಗೆ ಆರಾಧನೆ, 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 ಆರಾಧನೆ. ಜೀವದ ಒಡೆಯರೇ ನಿಮಗೆ ಆರಾಧನೆ. ಜೀವದ ಬುದ್ಧಿಗೆ ನಿಮಗೆ ಆರಾಧನೆ. ಓ ಅಪ್ಪ ತಂದೆಯೇ ನಿಮಗೆ ಆರಾಧನೆ. ಓ ಯೇಸುವೆ ನಿಮಗೆ ಆರಾಧನೆ. ಓ ಯೇಸುವೆ ನಿಮಗೆ ಆರಾಧನೆ. ಅಪ್ಪ ತಂದೆಯೇ ನಿಮಗೆ ಆರಾಧನೆ. ಯೇಸುವೆ ನಿಮಗೆ ಆರಾಧನೆ. ಸರ್ವಶಕ್ತರೇ ನಿಮಗೆ ಆರಾಧನೆ. ಓ ಜೀವದಾತರೇ ನಿಮಗೆ ಆರಾಧನೆ. ಯೇಸುವೆ ಯೇಸುವೆ ನಿಮಗೆ ಆರಾಧನೆ. ಅಲ್ಲೇಲುಯ, 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 ಅಲ್ಲೇಲುಯ. ಓ ಹಾಲ 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 ಹಲ್ಲೇಲುಯ. ರಕಯಲ ಮರತುಷಕಯಲ ಬರಸ್ವಾಫುಲುತುಷೆ. ಓ ಹಲ್ಲೇಲುಯ, 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 ಹಲ್ಲೇಲುಯ. ಲಮಕಕಯಲ ಬರಸ್ವಾಫುಲುತುಷಕಿಯ ರದುಷೆ. ಹಲ್ಲೇಲುಯ, 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 ಹಲ್ಲೇಲುಯ. ಯೇಸುವೆ ಆರಾಧನೆ, ಆರಾಧನೆ, ಆರಾಧನೆ. ಓ ರಬಿ, ಓ ರಬಿ, ಓ ರಬಿ, ಓ ರಬಿ. ಹಾಲೆಲುಯ, ಹಾಲೆಲುಯ. ಯೆಹೋವ ಶಮ್ಮಾ, ಯೆಹೋವ ರಾಫಾ. ಹಾಲೆಲುಯ, 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 Praise the Lord. 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 ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಭಾರದಿಂದ ವಿಶ್ವಾಸದಿಂದ ಸಮಯ ನಿಗದಿಯನ್ನು ನೋಡುತ್ತಾ ಎಲ್ಲರೂ ನಮ್ಮ ಸಮಯವನ್ನು ದೇವರ ಮುಂದೆ ಹಂಚಿಕೊಳ್ಳೋಣ. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ.
ನಿಮಗೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ ತಂದೆ, ನಿನಗೆ ಕೋಟಿ ಕೋಟಿ ಸ್ತುತಿ, ಸ್ತೋತ್ರವು, ಆರಾಧನೆಯು, ಘನ ಮಹಿಮೆಯು ಸ್ವಾಮಿ. ಈ ಸುಂದರವಾದ ಹೊಸ ದಿನವನ್ನು ನಿಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟಂತ ರಾಜಾದಿರಾಜನೇ ನಿನಗೆ ಸ್ತೋತ್ರಪ್ಪ. ಇಂದು ವಿಶೇಷವಾಗಿ ಸ್ವಾಮಿ ಯೇಸು ವಿಶ್ವದಲ್ಲಿರುವ ಮರಣ ಅವಸ್ಥೆಯಲ್ಲಿರುವಂತಹ ಎಲ್ಲ ಮಕ್ಕಳನ್ನು ಸ್ವಾಮಿ ನಿನ್ನ ಪರಿಶುದ್ಧವಾದ ಉನ್ನತವಾದ ಕಲ್ವಾರಿ ಬುಡದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ದೇವ. ಪವಿತ್ರ ಆತ್ಮರ ಅಭಿಷೇಕದಿಂದ ಸ್ವಾಮಿ ಎಲ್ಲ ಮರಣ ಅವಸ್ಥೆಯಿರುತ್ತ ಮಕ್ಕಳು ಸ್ವಾಮಿ ತೊಳೆದು ಸ್ವೀಕರಿಸಲ್ಪಡಲಿ ರಕ್ಷ. ಅಪ್ಪ ಯೇಸು ವಿಶೇಷವಾಗಿ ಆಸ್ಪತ್ರೆ ಇರುವಂತಹ ಇಂಟರ್ನೆಟ್ ನಲ್ಲಿಯೂ ಈಗ ಸ್ವಾಮಿ ಕೋಮದಲ್ಲಿರುವಂತಹ ಎಲ್ಲ ಮರಣಾವಸ್ಥೆಯಿರುವಂತಹ ಮಕ್ಕಳನ್ನ ಕರಡು ಎಬ್ಬಿಸಿಕೊಟ್ಟು ರಾಜ್ಯ. ಆ ಮಕ್ಕಳನ್ನು ಬಲಪಡಿಸಿ ಸ್ವಾಮಿ ಆರೋಗ್ಯವನ್ನು ಪಾಲಿಸಿಕೊಡು ರಾಜ್ಯ. ವೈದ್ಯರಿಂದ ಅಸಾಧ್ಯವಾದದ್ದು ನಿನಗೆಲ್ಲವೂ ಸಾಧ್ಯ ಸ್ವಾಮಿ. ವೈದ್ಯರಲ್ಲಿ ಘನ ವೈದ್ಯರು ನೀನು ಸ್ವಾಮಿ. ವೈದ್ಯನ ಅವಶ್ಯಕತೆ ಇರುವುದು ಆರೋಗ್ಯವಂತರಿಗೆಲ್ಲ, ರೋಗಿಗಳಿಗೆ ನುಡಿದಾಸನು ನೀನು ಸ್ವಾಮಿ. ಆ ಮರಣಾವಸ್ಥೆಯಿಂದ ಸ್ವಾಮಿ ಅವರನ್ನು ಕಾದು ಸಂರಕ್ಷಿಸು ರಾಜ್ಯ. ವೈದ್ಯರ ಸಮಯವನ್ನು ಕೊಟ್ಟರು ಸ್ವಾಮಿ, ಆದರೆ ನಿನ್ನ ಸಮಯ ಪರಿಶುದ್ಧವಾದದ್ದು ಸ್ವಾಮಿ, ಉನ್ನತವಾದದ್ದು ರಾಜ್ಯ. ಆ ಮಕ್ಕಳಿಗೆ ಸ್ವಾಮಿ ಆ ಸಮಯ ನಿಗದಿಯನ್ನು ಸ್ವಾಮಿ ನೀನು ನೋಡುವಂತ ದೇವರಾಗಿದ್ದೀರ ರಾಜ್ಯ. ಆ ಉಸಿರನ್ನು ಓದುವಂತ ದೇವರು ನೀನು ಸ್ವಾಮಿ. ಆ ಮಕ್ಕಳಿಗೆ ಬಲಪಡಿಸುವ ರಾಜ್ಯ. ಮಕ್ಕಳು ಸಾಕ್ಷಿಯಾಗಿ ಜೀವಿಸುವಂತೆ ಅಪಾಯಕ್ಕೆ ಯಾವ ಕಾರಣಕ್ಕೂ ಆ ಮಕ್ಕಳು ಮರಣ ಅವಸ್ಥೆಯಲ್ಲಿ ಹೋಗದಂತೆ ಕಾದು ಸಂಪರ್ಕಿಸುವ ರಾಜ್ಯ. ಈಗ 4 ದಿವಸದಿಂದ ಕೊಳೆತು ನಾರುತ್ತಿದ್ದ ಲಾಜರನ್ನು ನೋಡಿ ಲಾಜರನ್ನೇ ಹೊರಗೆ ಬಾ ಎಂದು ನುಡಿದಾತನು ನೀನಲ್ಲವ ಸ್ವಾಮಿ. ಇನ್ನು ಮರಣಾವಸ್ಥೆಯಿರುವಂತಹ ಮಕ್ಕಳನ್ನು ಸ್ವಾಮಿ ತಟ್ಟಿ ಎಬ್ಬಿಸುವಂತ ದೇವರು ನೀನಾಗಿದ್ದ ದೇವರು. ಅಪಾಯಸಿ ಅವರಿಗೆ ಪುನರ್ಜೀವನವನ್ನು ಕೊಡುವಂತಹ ಆತ್ಮನೆ ಆ ಮಕ್ಕಳನ್ನು ಕಾದು ಸಂರಕ್ಷಿಸುವ ಸ್ವಾಮಿ. ಎಷ್ಟೋ ಮಕ್ಕಳು ಸ್ವಾಮಿ ಇಂದು ಮಕ್ಕಳು ಮನೆಯಲ್ಲಿ ಮರಣಾವಸ್ಥೆಯಿದ್ದ ನೀಡಿದಂತ ಮಕ್ಕಳಿದ್ದಾರೆ ಸ್ವಾಮಿ. ಅವರಿಗೆ ಸೇವೆ ಮಾಡುತ್ತಿರುವಂತ ಎಲ್ಲಾ ಮಕ್ಕಳನ್ನು ಆಶೀರ್ವಿಸುವ ಅನುಗ್ರಹಿಸುವ ಸ್ವಾಮಿ. ಆ ಮರಣ ಅವಸ್ಥೆಯಿಂದ ಬಿಡುಗಡೆ ಹೃದಯ ಪಾಲಿಸಿಕೊಳ್ಳ ರಾಜ್ಯ. ಈಗ ಸ್ವಾಮಿ ಎಷ್ಟೋ ಕುಟುಂಬದಲ್ಲಿ ತಂದೆ ತಾಯಿ ಮಕ್ಕಳು ಸ್ವಾಮಿ ಸಾಲದ ಹೊರಗಳಿಂದ ಮಕ್ಕಳ ಒಂದು ಎಲ್ಲಾ ರೀತಿಯ ಕೆಟ್ಟ ಅಭ್ಯಾಸಗಳಿಂದ ಮನನೊಂದುಕೊಂಡು ತಂದೆ ತಾಯಿಗಳು ಸ್ವಾಮಿ ಆತ್ಮವನ್ನು ಕಳೆದುಕೊಳ್ಳದಂತೆ ಕಾಪಾಡು ರಾಜ್ಯ. ಆ ಮಕ್ಕಳು ನಿನಗೆ ಯುಗದ ಕಟ್ಟಕಡೆಯವರಿಗೆ ಎಲ್ಲವನ್ನು ಜಯಿಸಿ ತಾಳ್ಮೆಯಿಂದ ಗ್ರಹಿಸುವಂತ ಶಕ್ತಿ ನಮ್ಮ ಮಕ್ಕಳಿಗೆ ಅನುಗ್ರಹಿಸಿಕೊಡು ಸ್ವಾಮಿ. ಅಪಾಯಕ್ಕೆ ಯಾವ ಕಾರಣಕ್ಕೂ ಆ ಮರಣ ಅವಸ್ಥೆಯ ಮಕ್ಕಳನ್ನು ಮುಟ್ಟದಂತ ರೀತಿಯಲ್ಲಿ ಕರುಣೆ ರಾಜ್ಯ. ಸೈತನ್ನ ತರುವಂತ ಎಲ್ಲ ಕುತಂತ್ರದಿಂದ ಬಿಡುಗಡೆಯನ್ನು ಪಾಲಿಸಿಕೊಡು ಸ್ವಾಮಿ. ಎಷ್ಟು ಅನಾಥಾಶ್ರಮದಲ್ಲಿ, ವೃದ್ಧಾಶ್ರಮದಲ್ಲಿಯೂ, ರೈಲ್ವೆ ಸ್ಟೇಷನ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಆಸ್ಪತ್ರೆಗಳಲ್ಲಿ ಸ್ವಾಮಿ ಮರಣ ಅವಸ್ಥೆಯಲ್ಲಿದ್ದಾರೆ ರಾಜ್ಯ. ಯಾರ ಸಹಾಯವಿಲ್ಲದೆ ಸ್ವಾಮಿ ತಾವೇ ಸ್ವಾಮಿ ಮರಣ ಅವಸ್ಥೆಯಿಂದ ಒದ್ದಾಡುತ್ತಿರುವಂತ ಆ ಮಕ್ಕಳ ಮೇಲೆ ಕರುಣೆ ತೋರು, ದಯೆ ತೋರು ಸ್ವಾಮಿ. ಅವರಿಗೆ ಸಹಾಯ ಮಾಡುವಂತ ಎಲ್ಲ ಕೈಗಳನ್ನು ಆಶೀರ್ವಿಸು, ಅನುಗ್ರಹಿಸಿ, ಬಲಪಡಿಸಿದೇವ. ಎಷ್ಟು ಗುರುಗಳು, ಕನ್ಯಾಸ್ತ್ರೀಗಳು, ಸಭಾಪಾಲಕರು, ಪಾಸ್ಟರ್ಗಳು ಶುಭ ಸಂದೇಶ ಸಾರುವಂತ ಮಕ್ಕಳು ಸಹ ಈ ಮರಣಾವಸ್ಥೆಯಿರುವಂತ ಪರಿಸ್ಥಿತಿಗಳನ್ನು ಬದಲಾಯಿಸುವಂತ ದೇವರು ನೀನಾಗಿದ್ದು ಸ್ವಾಮಿ. ಆ ಮಕ್ಕಳಿಗೆ ಬಿಡುಗಡೆಯನ್ನು ಅನುಗ್ರಹಿಸಿಕೊಡು ಸ್ವಾಮಿ. ನಿನ್ನೊಂದಿಗೆ ಆ ಮಕ್ಕಳು ಪುನರುತ್ಥಾನ ಹೊಂದುವಂತೆ ಮಾರ್ಪಡಿಸಿದ ರಾಜ್ಯ. ಅನೇಕ ವಯೋವೃದ್ಧರು ಸಹ ಮರಣಾವಸ್ಥೆಯಿರುವರು ಸ್ವಾಮಿ. ವಿಶೇಷವಾಗಿ ಯುವಕ ಯುವತಿಯರನ್ನ ಕರುಣಿಸಿಕೊಡ್ತೇನೆ ಸ್ವಾಮಿ. ಲೋಕದ ಜಂಜಾಟಗಳಲ್ಲಿ, ಲೋಕದ ಕಾರ್ಯಗಳಲ್ಲಿಯೂ ಎಲ್ಲ ಕೆಟ್ಟ ಅಭ್ಯಾಸಗಳಿಗೆ ಸಿಲುಕಿಕೊಂಡು ಪ್ರೀತಿ ಪ್ರೇಮ ಎಂಬಂತಹ ಸಂಕೋಲೆಗಳಲ್ಲಿ ಸಿಲುಕಿಕೊಳ್ಳುತ್ತಾ ಮರಣಾವಸ್ಥೆಯಿರುವಂತಹ ಯುವಕ ಯುವತಿಯರ ಮನಸ್ಸನ್ನು ಬದಲಾಯಿಸಿ ಸ್ವಾಮಿ. ಅಪಾಯಸಿ ಅವರಿಂದ ಹೆಚ್ಚು ಬಹಳ ಬದುಕುವಂತ ವಯಸ್ಸಿನಲ್ಲಿ ಸ್ವಾಮಿ ನಿನ್ನ ಸೇವೆ ಮಾಡುವಂತ ಒಳ್ಳೆ ಜೀವನದಿಂದ ಅನುಗ್ರಹಿಸಿಕೊಟ್ಟು ಆ ದುಷ್ಟ ಶಕ್ತಿಗಳಿಂದ ಮಕ್ಕಳಿಗೆ ಬಿಡುಗಡೆಯನ್ನು ದಯ ಪಾಲಿಸಿಕೊಳ್ಳು ರಾಜ್ಯ. ನನ್ನ ಕುಟುಂಬಸ್ಥರಾಗಲಿ, ನಮ್ಮ ನೆರೆಯವರಾಗಲಿ, ಅಕ್ಕಪಕ್ಕದಲ್ಲಿರುವವರಾಗಲಿ ಸ್ವಾಮಿ, ನಮ್ಮ ಸ್ನೇಹಿತರಾಗಲಿ ಮರಣಾವಸ್ಥೆಯಿಂದ ಎಲ್ಲ ಮಕ್ಕಳಿಗೆ ಸ್ವಾಮಿ ನಿನ್ನ ನಾಮದಲ್ಲಿ ಪುನರುತ್ಥಾನವನ್ನು ದಯ ಪಾಲಿಸಿಕೊಟ್ಟು ನಿನ್ನೊಂದಿಗೆ ಐಕ್ಯವಾಗಿ ಬಾಳುವಂತೆ ಮಾತಾಡುತ್ತೀವಿ ಸ್ವಾಮಿ. ಅಮ್ಮ ಪರಿಶುದ್ಧ ಪೂಜ್ಯ ಕನ್ಯಮರಿಯವರೇ, ಇಡೀ ವಿಶ್ವದಲ್ಲಿರುವಂತಹ ಈ ಮರಣಾವಸ್ಥೆಯಲ್ಲಿರುವಂತಹ ಎಲ್ಲ ಮಕ್ಕಳಿನ ಪರಿಶುದ್ಧವಾದ ಉನ್ನತವಾದ ಕರಗಳು ಎತ್ತಿಸಿಕೊಳ್ತಾ ಆ ನಿಮ್ಮ ಮಗನ ಸಿಲುಬೆ ಯಾತನೆಯಲ್ಲಿ ಎಲ್ಲವನ್ನು ಜಯಿಸಿ ಬಾಳುವಂತ ಶಕ್ತಿಯನ್ನು ಅನುಗ್ರಹಿಸಿಕೊಟ್ಟು ಎಲ್ಲ ದುಷ್ಟ ಪ್ರೇರಣೆಗಳಿಂದ ಆ ಮಕ್ಕಳಿಗೆ ಬಿಡುಗಡೆಯನ್ನು ಕೊಟ್ಟು ಯಾವ ಕಾರಣಕ್ಕೂ ಆ ಮಕ್ಕಳ ಆತ್ಮವನ್ನು ಯಾವುದು ಮುಟ್ಟದಂತ ರೀತಿಯಲ್ಲಿ ಕಣ್ಣು ತೋರಿ ದಯ ತೋರಿಯುತ್ತೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದರೆ ನನ್ನ ಪ್ರೀತಿಯ ಜೀವನದ ಒಡೆಯನೇ. ಆಮೇನ್, 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 ಆಮೇನ್. ಅಪ್ಪ ತಂದೆ ಸ್ತೋತ್ರ, ಯೇಸುವೇ ಸ್ತೋತ್ರ. ಅಪ್ಪ ಈ ಸಮಯದಲ್ಲಿ ನಿನ್ನ ಮುಂದೆ ಕುಳಿತು ಪ್ರಾರ್ಥಿಸುವಂತಹ ಒಳ್ಳೆಯ ಅವಕಾಶವನ್ನು ನಮ್ಮೆಲ್ಲರಿಗೂ ನೀಡಿದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಸ್ವಾಮಿ. ನೀವು ನಮ್ಮ ಸಂಗಡ ಇರುವುದಕ್ಕಾಗಿ ಸ್ತೋತ್ರ. ನಮ್ಮೆಲ್ಲರ ಕುಟುಂಬಗಳಲ್ಲಿ ನೀನು ಇರುವುದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ ಈ ಸಮಯದಲ್ಲಿ ಸ್ವಾಮಿ ಎಲ್ಲ ಮರಣಾವಸ್ಥೆಯಲ್ಲಿರುವವರಿಗಾಗಿ
ಪ್ರಾರ್ಥಿಸಲು ನೀನು ಕರೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಹೌದು ಸ್ವಾಮಿ, ಎಷ್ಟೋ ಮಂದಿ ಸ್ವಾಮಿ ಮರಣಾವಸ್ಥೆಯಲ್ಲಿ ಹಾಸಿಗೆ ನಡೆದಿದ್ದಾರೆ ಸ್ವಾಮಿ. ಬನ್ನಿ ಸ್ವಾಮಿ, ಯಾರ್ಯಾರು ಅಸ್ವಸ್ಥತೆಯಿಂದ ಕೂಡಿದ್ದಾರೋ ಅವರೆಲ್ಲರಿಗೆ ಬನ್ನಿರಿ, ಅವರೆಲ್ಲರೊಡನೆ ಬನ್ನಿರಿ ಸ್ವಾಮಿ. ನಿಮ್ಮ ಅದ್ಭುತವಾದ ಕರಗಳನ್ನು ಅವರೆಲ್ಲರ ಮೇಲೆ ಚಾಚಿರಿ ಸ್ವಾಮಿ. ನೀವು ಒಂದೇ ಒಂದು ನುಡಿದರೆ ಸಾಕು ಸ್ವಾಮಿ, ಆ ಮಾತಿನಿಂದ ಅವರು ಸ್ವಸ್ಥವಾಗುವರು ಸ್ವಾಮಿ. ಅಂತ ವ್ಯಕ್ತಿಗಳನ್ನು ಸ್ವಾಮಿ ನಿಮ್ಮ ಸನ್ನಿಧಾನಕ್ಕೆ ತಂದೊಯ್ದಿದ್ದೇನೆ ಸ್ವಾಮಿ. ಮುಟ್ಟಿರಿ ಸ್ವಾಮಿ, ಗುಣಪಡಿಸಿರಿ ಸ್ವಾಮಿ, ಅದ್ಭುತ ಕ್ರಿಯೆಗಳನ್ನು ಮಾಡಿರಿ ಸ್ವಾಮಿ ಎಂದು ನಿನ್ನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಹೌದು ಸ್ವಾಮಿ, ಎಷ್ಟೋ ತಿಂಗಳುಗಳಿಂದ, ಕೆಲವರು ಎಷ್ಟೋ ವರ್ಷಗಳಿಂದ ಸ್ವಾಮಿ ಹಾಸಿಗೆ ಹಿಡಿದಿದ್ದಾರೆ. ಅದರಿಂದ ಪ್ರಾಣವನ್ನು ಕಳೆದುಕೊಳ್ಳಲು ಸಾಧ್ಯವಾಗದೆ ಅಥವಾ ಗುಣವಂತರಾಗಲು ಆಗದೆ ಸ್ವಾಮಿ ಅವರು ಹಾಸಿಗೆ ಹಿಡಿದಿದ್ದಾರೆ ಸ್ವಾಮಿ. ಅಪ್ಪ, ಸಾಧ್ಯವಾದರೆ ಸ್ವಾಮಿ, ನಿಮ್ಮಿಂದ ಎಲ್ಲವೂ ಸಾಧ್ಯ, ಆದ್ರೆ ಸಾಧ್ಯವಾದರೆ ಎನ್ನುತ್ತೀಯಲೋ ಎಂದು ಕೇಳುವಂತಹ ವ್ಯಕ್ತಿಗಳಾಗಿದ್ದೇವೆ ಸ್ವಾಮಿ. ಆದರೆ ಸ್ವಾಮಿ, ನಿನ್ನಿಂದ ಸಾಧ್ಯವಾದರೆ ಸ್ವಾಮಿ ಆ ಮಕ್ಕಳನ್ನು ಗುಣಪಡಿಸಿರಿ ಅಪ್ಪ, ಆ ಮಕ್ಕಳನ್ನು ಆಶೀರ್ವದಿಸಿರಿ. ಎಷ್ಟೋ ಮಂದಿ ಸ್ವಾಮಿ ಬೇರೆ ರೀತಿಯಲ್ಲಿ ಸ್ವಾಮಿ ಪ್ರಾಣವನ್ನು ಕಳೆದುಕೊಳ್ಳಲು ಸ್ವಾಮಿ ಆತರಿದುಕೊಂಡು ಸ್ವಾಮಿ ಹಾಸಿಗೆ ನಡೆದಿದ್ದಾರೆ ಸ್ವಾಮಿ. ಅಂತವರ ಮೇಲೂ ಕರುಣೆಯಾಗಿರಿ ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಮರಣಾವಸ್ಥೆಯಲ್ಲಿ ಕೂಡಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಸ್ವಾಮಿ ನಿಮ್ಮ ಅದ್ಭುತವಾದ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ಆಸ್ಪತ್ರೆಗಳಲ್ಲೋ ಸ್ವಾಮಿ, ಅಥವಾ ಬಸ್ ಸ್ಟ್ಯಾಂಡ್ಗಳಲ್ಲೋ ಸ್ವಾಮಿ, ಅಥವಾ ರೈಲ್ವೆ ಸ್ಟೇಷನ್ಗಳಲ್ಲೋ ಸ್ವಾಮಿ ಪ್ರಾಣವನ್ನು ಕಳೆದುಕೊಳ್ಳಲು ಸ್ವಾಮಿ ಹಾತೊರೆಯುತ್ತಿರುತ್ತಾರೆ ಕೆಲವರು ಸ್ವಾಮಿ. ಅಪ್ಪ ತಂದೆ, ಅವರಿಗೆ ಒಳ್ಳೆಯ ಮನಸ್ಸನ್ನು ನೀಡಿರಿ. ನೀವು ಕೊಟ್ಟ ಪ್ರಾಣ, ನೀವು ಕೊಟ್ಟಂತಹ ದೇಹ ಸ್ವಾಮಿ ನೀವು ಕರೆದಾಗಲೇ ಮಾತ್ರ ಬರುವಂತಾಗುವುದು ಸ್ವಾಮಿ. ಅಪ್ಪ ಸ್ವಾಮಿ, ಅವರ ಸಮಯ ಬಂದಿದ್ದರೆ ಸ್ವಾಮಿ ಅವರನ್ನು ನಿನ್ನ ಬೆಳೆಗೆ ಕರೆದುಕೊಳ್ಳಿರಿ ಸ್ವಾಮಿ. ಇಲ್ಲ ಅವರಿಗೆ ಇನ್ನೂ ಸಮಯವಿದೆ ಭೂಲೋಕದಲ್ಲಿ ಎನ್ನುವುದಾದರೆ ಸ್ವಾಮಿ ನಿಮ್ಮ ಅದ್ಭುತವಾದ ಕರಗಳನ್ನು ಚಾಚಿ ಸ್ವಾಮಿ ಅವರನ್ನು ಗುಣಪಡಿಸಿರಿ, ಅವರನ್ನು ಆಶೀರ್ವದಿಸಿರಿ. ಅವರು ಇನ್ನೂ ಹೆಚ್ಚು ಕಾಲ ಭೂಮಿಯ ಮೇಲೆ ಇದ್ದುಕೊಂಡು ನಿನ್ನ ವಾಕ್ಯವನ್ನು ಕೇಳುವಂತ ಮಕ್ಕಳಾಗಲಿ, ನಿನ್ನ ವಾಕ್ಯದ ಪ್ರಕಾರ ನಡೆಯುವಂತ ಮಕ್ಕಳಾಗಿ ಮಾರ್ಪಡಿಸಿರಿ. ಎಲ್ಲಾ ಮರಣಾವಸ್ಥೆಯಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಸ್ವಾಮಿ ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸಿ ಅವರೆಲ್ಲರನ್ನು ಆಶೀರ್ವದಿಸಿರಿ, ಗುಣಪಡಿಸಿರಿ, ಮುಟ್ಟಿರಿ ಎಂದು ನಿನ್ನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದೊಡೆಯ ತಂದೆಯೇ, ಆಮೇನ್. ಆಮೇನ್. ಅಪ್ಪ ತಂದೆಯ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮನೇ ಸ್ತೋತ್ರ, ತ್ರಯೇಕ ದೇವರೇ ಸ್ತೋತ್ರ. ಪ್ರಭುವೇ, ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ಕರುಣಿಸಿ ಈ ಹೊಸ ದಿವಸವನ್ನು ನೀವು ನನಗೆ ಕೊಟ್ಟದಕ್ಕಾಗಿ ನನ್ನ ಪ್ರಭುವೇ ನಿಮಗೆ ಸ್ತೋತ್ರ. ಅಭಿಷಕ್ತ ಲೋಕಧಾರಕರಾದ ನನ್ನ ಯೇಸುವೆ ನಿಮಗೆ ಸ್ತೋತ್ರ. ತಂದೆಯೇ, ಈ ಸುಪ್ರಭಾತದ ಸಮಯದಲ್ಲಿ ಮರಣಾದಂಚಿನಲ್ಲಿರುವ ಎಲ್ಲ ವ್ಯಕ್ತಿಗಳನ್ನು ನಿಮ್ಮ ಪರಿಶುದ್ಧವಾದ ಕರಗಳಿಗೆ ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಮರಣಾವಸ್ಥೆಯಿಂದ ಇರುವ ಎಲ್ಲ ವ್ಯಕ್ತಿಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ತಂದೆಯಾದ ದೇವರೇ, ಕೆಲವರು ಮಾರಕವಾದ ವ್ಯಾಧಿಯಿಂದ ಮರಣಾಂಚಿರುವ ವ್ಯಕ್ತಿಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ. ಹಾಗೆಯೇ ಸ್ವಾಮಿ, ಆತ್ಮಹತ್ಯೆ ಮಾಡಿಕೊಂಡು ಕೊನೆಯ ಅಂಚಿನಲ್ಲಿರುವ ಎಲ್ಲ ವ್ಯಕ್ತಿಗಳನ್ನು ಅರಸಿ ಆಶೀರ್ವದಿಸಿರಿ ತಂದೆಯೇ. ಪ್ರಭುವೇ, ನಿಮ್ಮ ಚಿತ್ತವಿದ್ದರೆ ಒಂದು ಒಳ್ಳೆಯ ಮರಣ ಕೊಡಿರಿ. ಪ್ರಭುವೇ, ನಿಮ್ಮ ಚಿತ್ತವಿಲ್ಲದಿದ್ದರೆ ಅವರಿಗೆ ನೀವೇ ಸೌಖ್ಯದಾಯಕ ವಾಕ್ಯವನ್ನು ಕಳುಹಿಸಿ ಅವರಿಗೆ ಸಂಪೂರ್ಣವಾದ ಸ್ವಸ್ಥತೆಯನ್ನು ಕೊಟ್ಟು ಆಶೀರ್ವದಿಸಿರಿ ತಂದೆಯೇ. ವಿಶೇಷವಾಗಿ ಮಾರಕವಾದ ರೋಗದಿಂದ ಎಷ್ಟು ವರ್ಷಗಟ್ಟಲೆ, ತಿಂಗಳುಗಟ್ಟಲೆ ಹಾಸಿಗೆಯಲ್ಲಿರುವ ಎಲ್ಲ ವ್ಯಕ್ತಿಗಳನ್ನು ಅರಸಿ ಆಶೀರ್ವದಿಸಿರಿ ತಂದೆಯೇ. ಅವರ ಶುಶ್ರೂಷೆ ಮಾಡುವ ಕುಟುಂಬ ವರ್ಗದವರನ್ನು, ಡಾಕ್ಟರ್ಸ್ಗಳ, ನರ್ಸ್ಗಳನ್ನು, ದಾದಿಯರನ್ನು, ಅವರ ಕುಟುಂಬವನ್ನು, ಅವರನ್ನು ಅರಸಿ ಆಶೀರ್ವದಿಸಿರಿ ತಂದೆಯೇ. ಅವರ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಸುರಿಸಿರಿ ತಂದೆಯೇ. ಪ್ರಭುವೇ, ನಿಮ್ಮ ವಾಗ್ದಾನದ ವಾಕ್ಯವನ್ನು ಕಳುಹಿಸಿ ಮರಣಾದಂಚಿನಲ್ಲಿರುವ ಎಲ್ಲ ವ್ಯಕ್ತಿಗಳನ್ನು ನೀವೇ ನಿಮ್ಮ ವಾಕ್ಯದ ಮೂಲಕ ಸಂಪೂರ್ಣ ಸ್ವಸ್ಥತೆಯನ್ನು ಕೊಟ್ಟು ಅವರಿಗೆ ಮರುಜೀವ ಕೊಡಿಯಿರಿ ತಂದೆಯೇ. ವಿಶೇಷವಾಗಿ ನನ್ನ ಕುಟುಂಬದಲ್ಲಿ ಮರಣಾಂಚಿನಲ್ಲಿರುವ ವ್ಯಕ್ತಿಗಳನ್ನು, ಹಾಗೆಯೇ ನನ್ನ ವಿಚಾರಣೆಯಲ್ಲಿ ನನ್ನ ಅಕ್ಕಪಕ್ಕದ ಊರಿನಲ್ಲಿ ಹಾಗೂ ನನ್ನ ಸ್ವರ್ಗೀಯ ಅಂಗಾಂಗಗಳ ಕುಟುಂಬಗಳಲ್ಲಿ ಯಾರೆಲ್ಲರೂ ಮರಣಾದಸ್ಥ ಅವಸ್ಥೆಯಲ್ಲಿದ್ದು ಮರಣಕ್ಕೋಸ್ಕರ ಕಾಯುತ್ತಿದ್ದಾರೋ ಅಥವಾ ಸ್ವಸ್ಥತೆಗಾಗಿ ಕಾಯುತ್ತಿದ್ದಾರೋ ಅವರೆಲ್ಲರ ಮೇಲೆ ಯೇಸುವೆ ನಿಮ್ಮ ಅಮೃತ ಹಸ್ತ ಇಳಿದು ಬಂದು ಆ ಎಲ್ಲ ವ್ಯಕ್ತಿಗಳಿಗೆ ಸಂಪೂರ್ಣವಾದ ಸ್ವಸ್ಥತೆಯನ್ನು ಕೊಟ್ಟು ಆಶೀರ್ವದಿಸಿರಿ ತಂದೆಯೇ. ಜೆರೆಮೀಯ 32:27
ನಾನು ನರಪ್ರಾಣಿಗಳಿಗೆಲ್ಲ ದೇವರು ನನಗೆ ಅಸಾಧ್ಯವಾದದ್ದು ಯಾವುದಾದ್ರೂ ಉಂಟೆ ಎಂದು ವಾಗ್ದಾನ ಕೊಟ್ಟ ಪ್ರಭುವೆ, ನಿಮಗೆ ಎಲ್ಲವೂ ಸಾಧ್ಯ. ತಂದೆಯಾದ ದೇವರೇ, ಮರಣಾವಸ್ಥೆಯಲ್ಲಿರುವ ಎಲ್ಲಾ ವ್ಯಕ್ತಿಗಳ ಮೇಲೆ ಯೇಸುವೆ ನಿಮ್ಮ ಅಮೃತ ಹಸ್ತ ಇಳಿದು ಬಂದು ಈ ವಾಕ್ಯದ ಪ್ರಕಾರ ಆ ಎಲ್ಲಾ ವ್ಯಕ್ತಿಗಳಿಗೆ ಸಂಪೂರ್ಣ ಸ್ವಸ್ಥತೆಯನ್ನು, ಅವರ ದೇಹದಲ್ಲಿ ಬಲವನ್ನು, ಕೃಪಾ ವರದಾನ ಕೊಡಿರಿ ತಂದೆಯೇ. ಕೆಲವರು ಪ್ರೀತಿ, ಪ್ರೇಮ, ಮೋಹ ಎಂಬ ವ್ಯಸನಕ್ಕೆ ಒಳಗಾಗಿ, ಕೆಲವರು ಮಾದಕ ದ್ರವ್ಯಗಳಿಗೆ ಒಳಗಾಗಿ ಯುವಕ ಯುವತಿಯರು ಮರಣಾವಸ್ಥೆಯಲ್ಲಿದ್ದಾರೆ ತಂದೆಯೇ. ಅಂತ ಎಲ್ಲಾ ಮಕ್ಕಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೇ, ನಿಮ್ಮ ಚಿತ್ತವೇ ಅವರ ಬಾಗಿನಲ್ಲಿ ನೆರವೇರಲಿ. ಸೌಖ್ಯದಾಯಕರಾದ ಪ್ರಭು ಯೇಸುವೆ, ನಿಮ್ಮ ವಾಗ್ದಾನದ ವಾಕ್ಯವನ್ನು ಕಳುಹಿಸಿ ಸಂಪೂರ್ಣ ಸ್ವಸ್ಥತೆಯನ್ನು ಕೊಡಿರಿ ತಂದೆಯೇ. ಪರಿಶುದ್ಧ ತಾಯಿ, ಜಪಸರದ ರಾಣಿಯೇ, ಕರುಣೆಯ ತಾಯಿಯೇ, ಈ ಸುಪ್ರಭಾತದ ಸಮಯದಲ್ಲಿ ನಾನು ಮರಣಾವಸ್ಥೆಯಲ್ಲಿರುವ ಎಲ್ಲ ವ್ಯಕ್ತಿಗಳನ್ನು ನಿಮ್ಮ ಮಮತೆಯ ಮಡಿಲಿಗೆ ನಾನು ಸಮರ್ಪಿಸುತ್ತಾ ಪ್ರಾರ್ಥಿಸುತ್ತೇನೆ. ಆ ಎಲ್ಲಾ ಮಕ್ಕಳಿಗೆ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಸಂಪೂರ್ಣವಾದ ಸ್ವಸ್ಥತೆಯನ್ನು, ಆರೋಗ್ಯವನ್ನು ಕಳುಹಿಸಿರಿ ಎಂದು ಪಿತನ, ಸುತನ ಮತ್ತು ಪರಿಶುದ್ಧ ಆತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಆರಾಧನೆ. ಅಪ್ಪ ತಂದೆ, ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ಎಲ್ಲಾ ಮರಣಾವಸ್ಥೆಯಲ್ಲಿರುವವರನ್ನು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಿದ್ದೇವೆ ಸ್ವಾಮಿ. ಅಪ್ಪ ಯೇಸುವೆ, ಎಲ್ಲ ಮರಣಾವಸ್ಥೆಯಲ್ಲಿರುವವರ ಮೇಲೆ ದಯೆ ತೋರಿ ಸ್ವಾಮಿ. ಅಪ್ಪ ತಂದೆ, ಪ್ರತಿಯೊಬ್ಬರು ಸ್ವಾಮಿ ಯಾವ ಯಾವ ರೀತಿಯಲ್ಲಿ ಮರಣಾವಸ್ಥೆಯನ್ನು ಅನುಭವಿಸುತ್ತಿದ್ದಾರೆ ತಿಳಿಯದು ಸ್ವಾಮಿ, ನಿನಗೆ ಮಾತ್ರ ತಿಳಿದಿದೆ ಸ್ವಾಮಿ. ಅಪ್ಪ ತಂದೆ, ಕೆಲವರು ಆಸ್ಪತ್ರೆಯಲ್ಲಿರಬಹುದು ತಂದೆ, ಕೆಲವರು ಅಪಘಾತದಿಂದ ಸ್ವಾಮಿ ಮರಣಾವಸ್ಥೆಯಲ್ಲಿರಬಹುದು. ಅಪ್ಪ ತಂದೆ, ಕೆಲವರು ವೆಂಟಿಲೇಟರ್ ಇರಬಹುದು ತಂದೆ. ಅಪ್ಪ ತಂದೆ, ಕೆಲವರು ವಯಸ್ಸಾಗಿರುವ ತಂದೆ ತಾಯಿಗಳು ಸ್ವಾಮಿ ಹಾಸಿಗೆಯಲ್ಲಿ ಮರಣಾವಸ್ಥೆಗಾಗಿ ಪ್ರಾರ್ಥಿಸುತ್ತಿರುತ್ತಾರೆ ಸ್ವಾಮಿ. ಅಪ್ಪ ತಂದೆ, ಅಂತವರ ಮೇಲೆ ದಯೆ ತೋರು ಸ್ವಾಮಿ. ಅಪ್ಪ ತಂದೆ, ಅವರ ತಪ್ಪುಗಳನ್ನು ಕ್ಷಮಿಸಿ ಅವರಿಗೆ ಒಳ್ಳೆ ಮರಣವನ್ನು ದಯಪಾಲಿಸಿ ತಂದೆ. ಅಪ್ಪ ತಂದೆ, ನಿನ್ನ ಚಿತ್ತವಾದಲ್ಲಿ ಸ್ವಾಮಿ ಅವರೆಲ್ಲನನ್ನು ಸುರಕ್ಷಿತವಾಗಿ ತಂದೆ. ಅಪ್ಪ ಯೇಸುವೆ, ಎಲ್ಲವೂ ನಿನ್ನದೇ ಸ್ವಾಮಿ. ಅಪ್ಪ ಜೀವ ಕೊಡುವವನು ನೀನೇ, ಜೀವ ತೆಗೆದುಕೊಳ್ಳುವವನು ನೀನೇ ಸ್ವಾಮಿ. ಮರಣಾವಸ್ಥೆಯಲ್ಲಿ ಯಾತನೆ ಪಡುವ ಮಕ್ಕಳನ್ನು ನಿನಗೆ ಸಮರ್ಪಿಸುತ್ತೇನೆ ಸ್ವಾಮಿ. ಎಲ್ಲಾ ಮರಣಾವಸ್ಥೆಯಲ್ಲಿರುವ ಮಕ್ಕಳು ಸ್ವಾಮಿ ನಿನ್ನವರ ಮೇಲೆ ದಯೆ ತೋರು ಸ್ವಾಮಿ. ಅವರ ತಪ್ಪುಗಳನ್ನು ಕ್ಷಮಿಸಿ ಸ್ವಾಮಿ. ಅವರಿಗೆ ಅವಶ್ಯಕತೆ ಇರುವುದನ್ನು ದಯಪಾಲಿಸುತ್ತದೆ. ಅವರೆಲ್ಲರೂ ಪ್ರಾಣಿನಲ್ಲಿ ಪ್ರಾರ್ಥಿಸುವಂತ ಮಕ್ಕಳಾಗಲಿ ಸ್ವಾಮಿ. ಅಪ್ಪ ತಂದೆ, ಇಡೀ ವಿಶ್ವದಲ್ಲಿ ಸ್ವಾಮಿ ಮರಣಾವಸ್ಥೆಯಲ್ಲಿರುವವರನ್ನು ಸಮರ್ಪಿಸಿ ಪ್ರಾರ್ಥಿಸುವಾಗ ತಂದೆ, ನನ್ನ ವಿಚಾರಣೆಯಲ್ಲಿ ಸ್ವಾಮಿ ಎಷ್ಟೋ ಜನ ತಂದೆ ತಾಯಿಗಳು ಸ್ವಾಮಿ ವಯಸ್ಸಾದವರು ಸ್ವಾಮಿ. ಅಪ್ಪ ತಂದೆ, ಅವರೆಲ್ಲರನ್ನು ಮರಣಾವಸ್ಥೆಯಲ್ಲಿ ಇರುವವರನ್ನು ನಿನಗೆ ಸಮರ್ಪಿಸುತ್ತಿದ್ದೇನೆ ಸ್ವಾಮಿ. ಅಪ್ಪ ಯೇಸುವೆ, ಅವರ ಮೇಲೆ ದಯೆ ತೋರು, ಕೃಪೆ ತೋರು ಸ್ವಾಮಿ. ಅಪ್ಪ ಯೇಸುವೆ, ಅವರನ್ನು ಆಶೀರ್ವದಿಸುತ್ತಂದೆ. ಅಪ್ಪ ತಂದೆ, ಅವರ ಪ್ರಾರ್ಥನೆಯಲ್ಲಿ ಕಿವಿಗೊಡುತ್ತಂದೆ. ಅವರೆಲ್ಲ ಮಕ್ಕಳು ನಿನ್ನನ್ನು ಅರಿತುಕೊಂಡು ಈ ಮರಣಾವಸ್ಥೆಯಲ್ಲಿ ಸ್ವಾಮಿ ನಿನ್ನನ್ನೇ ಅವಲಂಬಿಸಿಕೊಂಡು ಪ್ರಾರ್ಥಿಸುವಂತ ಮಕ್ಕಳಾಗಿ ಸ್ವಾಮಿ ಆ ಮರಣಾವಸ್ಥೆಯಲ್ಲಿ ಒಳ್ಳೆ ಮರಣವನ್ನು ಕೊಡುತ್ತಂದೆ. ಅಪ್ಪ ಯೇಸುವೆ, ಎಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಅಪ್ಪ ಎಲ್ಲರನ್ನು ಆಶೀರ್ವದಿಸುತ್ತಿದ್ದೇವೆ. ಆಮೇಲೆ ಪರಿಶುದ್ಧ ಪೂಜ್ಯ ತಾಯಿ ಮಾತೆ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ಮರಣಾವಸ್ಥೆಯಲ್ಲಿರುವಂತಹ ಸರ್ವರನ್ನು ಸಮರ್ಪಿಸಿಕೊಳ್ಳುತ್ತಾ ಪ್ರಾರ್ಥಿಸೋಣ. ಜಪಸರವನ್ನು ಹಿಡಿದು ಅಮ್ಮ ಮರಣಾವಸ್ಥೆಯಲ್ಲಿರುವವರಿಗಾಗಿ ಪ್ರಾರ್ಥಿಸಿ ಎಂದು ಭಾರವಹಿಸಿ ಪ್ರಾರ್ಥಿಸೋಣ. ಲೋಕದಲ್ಲಿ ಕೋಟ್ಯಾಂತರ ಮಂದಿ ಮರಣಾವಸ್ಥೆಯಲ್ಲಿದ್ದಾರೆ. ಬಿಲಿಯಾಂತರ ಮಂದಿ ವಿಶ್ವದಲ್ಲಿ ಮರಣಾವಸ್ಥೆಯಲ್ಲಿದ್ದಾರೆ. ನಮ್ಮ ಊರಿನಲ್ಲಿ, ಕುಟುಂಬದಲ್ಲಿ, ವಿಚಾರಣೆಯಲ್ಲಿ, ಹಲವೆಡೆ ಆಸ್ಪತ್ರೆಗಳಲ್ಲಿ ಹಾಗೂ ಎಷ್ಟೋ ಜನ ಬೀದಿಗಳಲ್ಲಿ ಮರಣಾವಸ್ಥೆಯಲ್ಲಿದ್ದಾರೆ. ಎಲ್ಲ ಮರಣಾವಸ್ಥೆಯಲ್ಲಿರೋರೆಲ್ಲರನ್ನು ಸಮರ್ಪಿಸುತ್ತಾ ಮರಣಾವಸ್ಥೆಯಲ್ಲಿರುವವರಿಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ಜಪಸರವನ್ನು ಹಿಡಿದು ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸೋಣ. ಆ ತಾಯಿ ಆರೋಗ್ಯ ಮಾತೆಯಾಗಿದ್ದಾರೆ. ಆರೋಗ್ಯ ಮಾತೆಯಾದ ಮಾತೆಯಲ್ಲಿ ನಾವು ವಿನಯಿಸೋಣ.